ಕರ್ನಾಟಕ ರಕ್ಷಣಾ ವೇದಿಕೆ ಹೂವಿನಕೆರೆ ವತಿಯಿಂದ ಅದ್ದೂರಿಯಾದ 2ನೇ ವರ್ಷದ ಕನ್ನಡ ರಾಜ್ಯೋತ್ಸವವು ದಿನಾಂಕ 29/11/2025 ಶನಿವಾರ ಬೆಳಿಗ್ಗೆ 8 ಗಂಟೆಯಿಂದಲೇ ಸಂಜೆವರೆಗೂ ಬಹಳ ಸಮಾಜ ಸೇವೆಯುಳ್ಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಗಳಲ್ಲಿ ಮೊದಲನೆಯದಾಗಿ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಸಂಶೋಧನಾ ಆಸ್ಪತ್ರೆ ಸಿರಾ ರಸ್ತೆ ಇವರ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ, ನಂತರ ಶಾಲಾ ಮಕ್ಕಳಿಂದ ಖೋ ಪಂದ್ಯಾವಳಿ ಮತ್ತು ಧ್ವಜಾರೋಹಣ ಎಲ್ಲ ಕಾರ್ಯಕ್ರಮಗಳು ಇರ್ತವೆ. ನಂತರ ಸಮಾಜ ಸೇವಕರಿಗೆ ಸನ್ಮಾನ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಈ ಸಸಿ ಹಂಚಿಕೆ, ಈ ಎಲ್ಲ ಕಾರ್ಯಕ್ರಮಗಳು ಸಹ ಅಂದೇ ನಡೆಯುತ್ತವೆ. ಈ ಕಾರ್ಯಕ್ರಮಗಳಿಗೆ ಸಹಕಾರವನ್ನು ನಮ್ಮ ಟಿ.ಡಿ. ಪ್ರಸನ್ನ ಕುಮಾರ್ ಕೆಪಿಸಿಸಿ ಸದಸ್ಯರು ಹೂವಿನಕೆರೆ ಇವರ ಸಹಕಾರದೊಂದಿಗೆ ಮುಖ್ಯ ಅತಿಥಿಗಳು ಮತ್ತು ವಿಶೇಷ ಆಹ್ವಾನಿತರು ಅಧಿಕಾರಿಗಳೊಂದಿಗೆ, ನಂತರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರುಗಳ ಬೆಂಬಲದೊಂದಿಗೆ ಮತ್ತು ಪ್ರೋತ್ಸಾಹಕರ ಬೆಂಬಲಗಳೊಂದಿಗೆ ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಬೇಕೆಂದು ನಾವು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಮತ್ತು ಈ ಕಾರ್ಯಕ್ರಮಕ್ಕೆ ಹಾಲು ಉತ್ಪಾದಕರ ಸಂಘ ಆಗಿರ್ಬೋದು, ಕೊರಟಗೆರೆ ಆರಕ್ಷಕ ಠಾಣೆ ಆಗಿರ್ಬೋದು, ಬೆಸ್ಕಾಂ ಇಲಾಖೆ ಹೂವಿನಕೆರೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಧರ್ಮಸ್ಥಳ ಸಂಘ, ಗ್ರಾಮಾಭಿವೃದ್ಧಿ ಫೌಂಡೇಶನ್ ಹಾಗೂ ಎಲ್ಲ ಶ್ರೀಶಕ್ತಿ ಸಂಘಗಳು, ಡಾಕ್ಟರ್ ರಾಜ್ಕುಮಾರ್ ಸಂಘ ಹೂವಿನಕೆರೆ, ಡಾಕ್ಟರ್ ರಾಜ್ಕುಮಾರ್ ಅಂಡ್ ಪುನೀತ್ ರಾಜ್ಕುಮಾರ್ ಯುವ ಸೇನೆ, ಸನ್ಮಿತ್ರ ಸಹಕಾರ ವೇದಿಕೆ, ಆಟ ಮತ್ತು ಕಾರು ಚಾಲಕರ ಸಂಘ, ಮಾಲೀಕರ ಸಂಘ, ಅಂಗಡಿ ವರ್ತಕರ ಸಂಘ ಆಗಿರ್ಬೋದು, ಎಲ್ಲ ಕನ್ನಡಪರ ಸಂಘಟನೆಗಳು ಆಗಿರ್ಬೋದು, VSSN ಆಗಿರ್ಬೋದು, ರೈತ ಸಂಘ, ಎಲ್ಲ ಸಂಘಗಳ ಬೆಂಬಲದೊಂದಿಗೆ ಈ ಬಾರಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ. ಸಂಜೆ ರಸಸಂಜೆ ಕಾರ್ಯಕ್ರಮ ಇರುತ್ತೆ. ಅಂದರೆ ಪ್ರಿಯಾಂಕಾ ಆರ್ಕೆಸ್ಟ್ರಾ ಅವರಿಂದ ಸಂಜೆ ರಸಸಂಜೆ ಕಾರ್ಯಕ್ರಮ, ಮತ್ತು 60 ಬಾರಿ ರಕ್ತದಾನ ಮಾಡಿದಂಥ ನನ್ನ ಸ್ನೇಹಿತನಾದ ಮುಜಾಹಿದ್ ಪಾಷಾ ರವರಿಗೆ ಸಣ್ಣ ಸನ್ಮಾನವಿರುತ್ತದೆ ಈ ಬಾರಿ. ಹಾಗಾಗಿ ಬಹಳಷ್ಟು ಸಮಾಜ ಸೇವೆಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಹೂವಿನಕೆರೆ ಆಗಿರ್ಬೋದು, ಸುತ್ತಮುತ್ತಲ ಗ್ರಾಮಸ್ಥರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕೆಂದು ತಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.